ಆಮೇಲೆ 40,000 ಕೋಟಿ ಸುರಂಗ ಮಾರ್ಗ ಮಾಡ್ತೀವಿ, ಟನಲ್ ರೋಡ್ ಅಂತ ಹೇಳ್ತಾರೆ. 40,000 ಕೋಟಿ ವೆಚ್ಚದಲ್ಲಿ ಎಲ್ಲಿದೆ 40,000 ಕೋಟಿ? ಯಾವಾಗ ಪ್ರಾರಂಭ ಮಾಡ್ತೀರಿ? ಈ ವರ್ಷ ಎಷ್ಟು ಕೊಡ್ತೀರಿ? 40,000 ಕೋಟಿನಲ್ಲಿ ಮುಕ್ತಾಯ ಯಾವಾಗ ಮಾಡ್ತೀರಿ? ಎಷ್ಟು ವರ್ಷ ತಗೊಳ್ತೀರಿ? ಇದು ನಿಜಕ್ಕೂ ಆಗುತ್ತಾ? ಅಥವಾ ಇದು ಕಲ್ಪನೆಯಾಗೇ ಉಳಿಯುತ್ತಾ? ಕನಸು ಕನಸಾಗೇ ಉಳಿಯುತ್ತಾ? ನನಸಾಗ್ಲಿಕ್ಕಿಲ್ವಾ? ಜೊತೆಯಲ್ಲಿ ಇವತ್ತು OBC ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ? ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ಓದ್ತಾ ಇದ್ವಿ ನಾವೆಲ್ಲರೂ. 16 ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ವಿಶೇಷವಾದಂಥ 16 ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ. ಫೈನ್, ಸಂತೋಷ. ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲ, ಮೈನಾರಿಟೀಸ್ ಅಂದರೆ ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಮುಸ್ಲಿಮರು ಬರ್ತಾರೆ ಅಂತ ನೀವೇ ಹೇಳ್ತೀರಿ. ಆದರೆ ಮೇಲ್ನೋಟಕ್ಕೆ ನೀವೇನು ಬೇಕಾದ್ರೆ ಹೇಳ್ಬೋದು. ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ. ಆದರೆ ಪ್ರತಿದಿನ ಇವತ್ತು ಈದ್ಕಾ ಬಿರಿಯಾನಿ ತಿಂತವರು ಮುಸಲ್ಮಾನರು ಒಬ್ಬರೇ. ಈದ್ಕಾ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು, ಮಿಕ್ಕಿದ್ದು ಬೌದ್ಧರಿಗೆ, ಕ್ರಿಶ್ಚಿಯನ್ಸ್ಗೆ, ಮಗದೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನಕಾಯಿ ನೆಕ್ಕಕ್ಕೆ ಕೊಟ್ಟಿದ್ದೀರಿ ಅಷ್ಟೇ. ಇದು ವಾಸ್ತವಾಂಶ. ದಿಸ್ ಅ ರಿಯಲ್ ಫ್ಯಾಕ್ಟ್. ಆಮೇಲೆ 40,000 ಕೋಟಿ ಸುರಂಗ ಮಾರ್ಗ ಮಾಡ್ತೀವಿ, ಟನಲ್ ರೋಡ್ ಅಂತ ಹೇಳ್ತಾರೆ. 40,000 ಕೋಟಿ ವೆಚ್ಚದಲ್ಲಿ ಎಲ್ಲಿದೆ 40,000 ಕೋಟಿ? ಯಾವಾಗ ಪ್ರಾರಂಭ ಮಾಡ್ತೀರಿ? ಈ ವರ್ಷ ಎಷ್ಟು ಕೊಡ್ತೀರಿ? 40,000 ಕೋಟಿನಲ್ಲಿ ಮುಕ್ತಾಯ ಯಾವಾಗ ಮಾಡ್ತೀರಿ? ಎಷ್ಟು ವರ್ಷ ತಗೊಳ್ತೀರಿ? ಇದು ನಿಜಕ್ಕೂ ಆಗುತ್ತಾ? ಅಥವಾ ಇದು ಕಲ್ಪನೆಯಾಗೇ ಉಳಿಯುತ್ತಾ? ಕನಸು ಕನಸಾಗೇ ಉಳಿಯುತ್ತಾ? ನನಸಾಗ್ಲಿಕ್ಕಿಲ್ವಾ? ಜೊತೆಯಲ್ಲಿ ಇವತ್ತು OBC ವರ್ಗ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಯಾವ ರೀತಿ ಅನ್ಯಾಯ ಮಾಡಿದ್ದೀರಿ? ಇವತ್ತು ಬೆಳಗ್ಗೆ ಪತ್ರಿಕೆ ತೆಗೆದು ಓದ್ತಾ ಇದ್ವಿ ನಾವೆಲ್ಲರೂ. 16 ಪ್ರೋಗ್ರಾಮ್ಸ್ ಕೊಟ್ಟಿದ್ದಾರೆ, ವಿಶೇಷವಾದಂಥ 16 ಕಾರ್ಯಕ್ರಮಗಳು ಮುಸಲ್ಮಾನ್ ಸಮುದಾಯಕ್ಕೆ ರಾಜಕೀಯವಾಗಿ ಅವ್ರನ್ನ ಆಕರ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೊಟ್ಟಿದ್ದೀರಿ. ಫೈನ್, ಸಂತೋಷ. ಇನ್ನೊಂದು ಕಡೆ ಹೇಳ್ತೀರಿ ಇದು ಕೇವಲ ಅಲ್ಪಸಂಖ್ಯಾತರಿಗಷ್ಟೇ ಅಲ್ಲ, ಮೈನಾರಿಟೀಸ್ ಅಂದರೆ ಬೌದ್ಧರು ಬರ್ತಾರೆ, ಜೈನರು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಮುಸ್ಲಿಮರು ಬರ್ತಾರೆ ಅಂತ ನೀವೇ ಹೇಳ್ತೀರಿ. ಆದರೆ ಮೇಲ್ನೋಟಕ್ಕೆ ನೀವೇನು ಬೇಕಾದ್ರೆ ಹೇಳ್ಬೋದು. ಇಲ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಮೈನಾರಿಟಿ ಅಂತ ಹೇಳಿದಾಗ ಇವರೆಲ್ಲರೂ ಬರ್ತಾರೆ. ಆದರೆ ಪ್ರತಿದಿನ ಇವತ್ತು ಈದ್ಕಾ ಬಿರಿಯಾನಿ ತಿಂತವರು ಮುಸಲ್ಮಾನರು ಒಬ್ಬರೇ. ಈದ್ಕಾ ಬಿರಿಯಾನಿ ಮುಸಲ್ಮಾನರು ಒಬ್ಬರಿಗೆ ಕೊಟ್ಟಿರೋದು, ಮಿಕ್ಕಿದ್ದು ಬೌದ್ಧರಿಗೆ, ಕ್ರಿಶ್ಚಿಯನ್ಸ್ಗೆ, ಮಗದೊಂದು ಇರ್ತಕ್ಕಂಥ ಜಾತಿಗಳಿಗೆ ಉಪ್ಪಿನಕಾಯಿ ನೆಕ್ಕಕ್ಕೆ ಕೊಟ್ಟಿದ್ದೀರಿ ಅಷ್ಟೇ. ಇದು ವಾಸ್ತವಾಂಶ. ದಿಸ್ ಅ ರಿಯಲ್ ಫ್ಯಾಕ್ಟ್. ಈಗ ಬಿಜೆಪಿ